ಮೋದಿ ಒಬ್ಬ ಹೇಡಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆ ಬಿಜೆಪಿಗರ ಪಾಲಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ದೇಶದ ಪ್ರಧಾನಿಗಳ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಇತ್ತೀಚೆಗೆ ಹೇಸಿಗೆಯನ್ನು ಮಾತನಾಡ್ತಾ ಇದ್ದಾರೆ. ಪ್ರಧಾನಿಯವರಿಗೆ ಹೇಡಿ ಎಂಬ ಕೆಟ್ಟ ಪದವನ್ನು ಬಳಸಿದ್ದಾರೆ. ಇಷ್ಟು ಕೆಟ್ಟ ಪದಗಳಿಂದ ನಿಂದಿಸುವುದು ಇದು ವಿಪರ್ಯಾಸ ಅಂತ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹಾಗೆ ಮಾತನಾಡ್ತಾರೆ. ಸಿಎಂ ತಾಳ್ಮೆ ಕಳೆದುಕೊಂಡು ಹೀಗೆ ಮಾತನಾಡಿದ್ದಾರಾ ಅಥವಾ ರಾಹುಲ್ ಗಾಂಧಿಯನ್ನ ಓಲೈಸಲು ಹೀಗೆ ಮಾತನಾಡಿದ್ದಾರಾ ಅಥವಾ ತಲೆ ಕೆಟ್ಟು ಸಿಎಂ ಹೀಗೆ ಮಾತನಾಡಿದ್ದಾರಾ? ಸಿಎಂಗೆ ಪರೀಕ್ಷೆ ಮಾಡಿಸುವ ಅಗತ್ಯ ಇದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿಧಾನ ಸಭೆಯಲ್ಲಿ ಅಥವಾ ಪ್ರಧಾನಿ ಮೋದಿ ಸಂಸತ್ನಲ್ಲಿ ಪ್ರವೇಶ ಮಾಡಲಿ ಅಂತ ಹೇಳಿ ರಾಹುಲ್ ಗಾಂಧಿ ಸವಾಲು ಹಾಕಿದ್ರು. ಆದರೆ ಸವಾಲಿನ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಿಗೆ ಪ್ರವೇಶವನ್ನು ಮಾಡಿರಲಿಲ್ಲ. ಇದನ್ನು ಕಾಂಗ್ರೆಸ್ ಹೇಡಿ ಅಂತ ಹೇಳಿ ಬಿಂಬಿಸ್ತಾ ಇದೆ. ವಿರೋಧ ಪಕ್ಷಗಳನ್ನು ಎದುರಿಸಲು ಸಂಸತ್ತಿಗೆ ಕಾಲಿಡಲು ಧೈರ್ಯವಿಲ್ಲದಂಥ ಪ್ರಧಾನಿ ಹೇಡಿ ಅಂತ ಹೇಳಿ ಕೆಲವರು ಪೋಸ್ಟರ್ ಕೂಡ ಹಾಕಿದ್ರು. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಹೇಡಿ ಎಂಬ ಮಾತುಗಳನ್ನು ಹೇಳಿದ್ದಾರೆ. ಧೈರ್ಯವಿಲ್ಲದಂಥವರು, ಸಂಸತ್ತಿಗೆ ಬರಲು ಮಾತನಾಡಲು ತಾಕತ್ತಿಲ್ಲದಂಥವರು ಅಂತ ಹೇಳಿ ಕಾಂಗ್ರೆಸ್ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದೆ. ಇದು ಸಹಜವಾಗಿ ಬಿಜೆಪಿಯವರ ಪಾಲಿಗೆ ಒಂದು ರೀತಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಪ್ರಧಾನಮಂತ್ರಿಯವರನ್ನು ಹೀಗೆ ತುಚ್ಛ ಪದಗಳನ್ನು ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಮಾತ್ರವಲ್ಲದೆ ಮುಖ್ಯಮಂತ್ರಿಗಳು ತಲೆಕೆಟ್ಟು ಮಾತನಾಡ್ತಾ ಇದ್ದಾರಾ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತಮ ಮಟ್ಟವನ್ನು ಕೂಡ ಪ್ರದರ್ಶನ ಮಾಡ್ತದೆ. ಒಂದು ಕೆಟ್ಟ ಪರಂಪರೆಯಾಗೂ ಕೂಡ ಸೃಷ್ಟಿಗೆ ಕಾರಣವಾಗ್ತದೆ. ಅದಕ್ಕೆ ನಾನು ಹೇಳಿದ್ದು, ಅಮೃತ ಸವಿಯಬೇಕಾದ ನಾಲಿಗೆ ಹೇಸಿಗೆಯ ಮಾತುಗಳನ್ನು ಮಾತಾಡಿದರೆ ಅದಕ್ಕೆ ಏನೂ ಗೌರವ ಇರೋದಿಲ್ಲ. ಈ ಮಾತನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ದೇಶದ ಪ್ರಧಾನಮಂತ್ರಿಯೊಬ್ಬರನ್ನ ಕೆಟ್ಟ ಪದ, ಏನು ಪದ ಅದು? ಹೇಡಿ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೂ ಮುಂಚೆ ಇದೇ ರೀತಿಯ ಪದಗಳನ್ನು ಬಳಸಿದ್ರು. ನೋಡಿ, ಸರಿಸಮಾನ ಸ್ಥಾನಮಾನದಲ್ಲಿರ್ತಕ್ಕಂಥವರು ಕೆಲವು ಸಾರಿ ಟೀಕೆ ಮಾಡುವ ಸಂದರ್ಭದಲ್ಲಿ ಲಘುವಾಗಿ ಮಾತಾಡಿದ್ರು ಕೂಡ ಅವರವರ ಎತ್ತರಕ್ಕೆ ಅದು ಸರಿವಿ ಹೋಗ್ಬೋದು. ಆದರೆ ಒಬ್ಬ ಯುವಕ, ಸಣ್ಣ ವ್ಯಕ್ತಿ ದೇಶದ ಪ್ರಧಾನಿಯನ್ನ ಇಷ್ಟೊಂದು ಕಠಿಣವಾದ ಪದಗಳಿಂದ ನಿಂದಿಸಿದರೆ ಇದೊಂದು ವಿಪರ್ಯಾಸ ಅಂತ ನಾನು ಹೇಳ್ಬೋದು. ಆದರೆ ಅವರ ಅಭಿಮಾನಿಗಳು, ಪ್ರಧಾನಮಂತ್ರಿಯೊಬ್ಬರನ್ನ ಗೌರವಿಸ್ತಕ್ಕಂಥ ಈ ದೇಶವಾಸಿಗಳು ಅವರನ್ನ ಬಹುಶಃ ಕುನ್ನಿಗೆ ಹೋಲಿಸಿಬಿಡ್ತಾರೆ. ಅದನ್ನು ನಾನು ಹೋಲಿಸಲ್ಲ ಆ ಥರ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ, ನಾನೀಗ ದೇವನಹಳ್ಳಿ ಕಡೆ ಹೋಗಿದ್ದೆ. ಅಲ್ಲಿ ಒಂದು ಸಭೆ ಇತ್ತು. ಬರ್ತಿರ್ಬೇಕಾದ್ರೆ ಯುವಕರು ಸುಮಾರು ಜನ ಅಲ್ಲಿ ಸಭೆ ಸೇರಿದ್ದವರು ಎಷ್ಟು ಕೆಟ್ಟದಾಗಿ ಇಂಥ ಪದವನ್ನ ಬಳಸಿದ್ರು ಅಂತಂದ್ರೆ, ಅದಕ್ಕೆ ನಾನು ಆ ಪದಗಳನ್ನ ಎಲ್ಲ ಹೇಳಲಿಕ್ಕಾಗೋದಿಲ್ಲ. ದೇಶದ ಪ್ರಧಾನಮಂತ್ರಿಯೊಬ್ಬರನ್ನ
ಈ ರೀತಿ ನಿಂದಿಸಿದ ಒಬ್ಬ ಕುನ್ನಿ ಅಂದ್ಬಿಟ್ರು. ನನಗೆ ಆ ಜ್ಞಾಪಕ ಇತ್ತು, ಅದನ್ನಷ್ಟೇನೆ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ದೇನೆ. ಆದರೆ ನಾನು ಈ ಪದಗಳನ್ನು ಬಳಸೋದಿಲ್ಲ. ಯಾಕಂತಂದ್ರೆ ಸಂವಿಧಾನ ನಮಗೆ ಪಾಠ ಕಲಿಸ್ಕೊಟ್ಟಿದೆ.